ಸ್ನೇಹಿತರೆ, ನಾವು ಭಾರತೀಯರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಬೆರಗಾಗ್ತೀವಿ. ಆದರೆ ವಿದೇಶಿಯರು ನಮ್ಮ ಈ ಕ್ಷೇತ್ರಕ್ಕೆ ಬಂದು, ಈ ಸ್ಥಳಕ್ಕೆ ಬಂದು ಬೆರಗಾಗ್ತಾರೆ. ಈ ದೇವಾಲಯವನ್ನ ಮನುಷ್ಯರು ನಿರ್ಮಾಣ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅನ್ಯ ಗ್ರಹದ ಜೀವಿಗಳಾದಂತಹ ಏಲಿಯನ್ಸ್ ನಿರ್ಮಾಣ ಮಾಡಿರಬಹುದು ಅಂತಾರೆ. ನಾವು ಭಾರತೀಯರು ಇಂತಹ ದೇವಾಲಯಗಳನ್ನ, ಇಂತಹ ಗುಹಾಂತರ ದೇವಾಲಯಗಳನ್ನ ಹೊಂದಿದ್ದೀವಿ. ಆದ್ರೆ ಈ ದೇವಾಲಯಗಳನ್ನ ನೋಡಿದಾಗ ಅಳುವ ಸ್ಥಿತಿ ಅಂತೂ ನನಗೆ ಉಂಟಾಯಿತು. ನಾವೆಲ್ಲರೂ ಕೂಡ 20 ರು ನೋಟಿನ ಮೇಲೆ ಎಲ್ಲೋರ ಗುಹಾಂತರ ದೇವಾಲಯಗಳನ್ನ ಕಾಣ್ತೀವಿ. ವಿಶ್ವ ಸ್ಥಾನವನ್ನ ಪಡೆದಿರುವಂತಹ ಈ ದೇವಾಲಯಗಳನ್ನ ಕನ್ನಡಿಗರು ನಿರ್ಮಾಣ ಮಾಡಿದ್ರು ಅಂತ ಹೇಳೋಕೆನೆ ಹೆಮ್ಮೆ ಅನ್ಸುತ್ತೆ. ಹಿಂದೂ ಧರ್ಮನೇ ಒಂದು ಸೈನ್ಸ್, ಆದ್ರೆ ಆಧುನಿಕ ಸಮಾಜ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ? ಜಗತ್ತಿನ ಅತಿ ಸುಂದರ ಗುಹಾಂತರ ದೇವಾಲಯ ಇರುವಂತಹದು ಮಹಾರಾಷ್ಟ್ರದಲ್ಲಿ. ಸ್ನೇಹಿತರೆ, ಈ ದೇವಾಲಯ ನೋಡಿದಾಗ ನನಗನ್ಸಿದ್ದು ಬೌದ್ಧರು, ಜೈನರು, ಹಿಂದೂಗಳು ಎಷ್ಟು ಶಾಂತಿಯುತವಾಗಿ ಇಲ್ಲಿ ಬದುಕ್ತಾ ಇದ್ರು ಅನ್ನೋದು. ಜಗತ್ತಿನ ಅತಿ ಸುಂದರ ಗುಹಾಂತರ ದೇವಾಲಯ ಇದು. ಈಗ ನೋಡಿದ್ರೆ ಅಂತೂ ನಮ್ಗೆ ಅಳುವ ಸ್ಥಿತಿ ಉಂಟಾಗುತ್ತೆ. ಬನ್ನಿ ಸ್ನೇಹಿತರೆ, ಎಲ್ಲೋರ ಗುಹಾಂತರ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲೋರದಲ್ಲಿ 34 ಗುಹೆಗಳು ಇವೆ. ಈ ಪೈಕಿ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆಯುವುದು ವಿಶ್ವದ ಅತ್ಯಂತ ಶ್ರೇಷ್ಠ ಏಕಶಿಲಾ ನಿರ್ಮಾಣಗಳಲ್ಲಿ ಒಂದೆಂದು ಪರಿಗಣಿಸಲಾದಂತಹ ಕೈಲಾಸನಾಥ ದೇವಾಲಯ. ಎಲ್ಲ 34 ಗುಹೆಗಳನ್ನ ವಿವರವಾಗಿ ವೀಕ್ಷಿಸಲು ಒಂದು ದಿನ ನಮಗೆ ಸಾಕಾಗೋದಿಲ್ಲ. ಆದರೆ ಗುಹೆ ಸಂಖ್ಯೆ 5, 10, 15, 16, 21, 29 ಮತ್ತು 32 ಪ್ರಮುಖ ಗಮನಾರ್ಹ ಗುಹೆಗಳು ಆಗಿವೆ. ಇತಿಹಾಸ, ಧರ್ಮ ಮತ್ತು ಶಿಲ್ಪಕಲೆಯ ಮೇಲೈಸಿದ ಈ ಮಹಾಕಾವ್ಯವನ್ನ ಅರಿಯಲು ನಮಗೆ ತುಂಬಾನೇ ಸಮಯ ಬೇಕಾಗುತ್ತೆ. ಮಹಾರಾಷ್ಟ್ರದ ಚಲನ್ದ್ರಿ ಬೆಟ್ಟಗಳ ಹೃದಯ ಭಾಗದಲ್ಲಿ ಡೆಕ್ಕನ್ ಬಯಲಿನತ್ತ ಪಶ್ಚಿಮ ಮುಖವಾಗಿ ನಿಂತಿರುವ ಬೃಹತ್ ಶಿಲಾ ಸಮೂಹಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನ ಮೌನವಾಗಿ ನಿವೇದಿಸ್ತವೆ. ಇವು ಬಂಡೆಗಳನ್ನ ಹೊರಗಿನಿಂದ ಕಟ್ಟಿ ನಿರ್ಮಿಸಿದ ದೇವಾಲಯಗಳಲ್ಲ, ಬೆಟ್ಟವನ್ನೇ ಒಳಗಿನಿಂದ ಕೊರೆದು ಸೃಷ್ಟಿಸಿದ ದಿವ್ಯ ಲೋಕ. ಸುಮಾರು 350 ವರ್ಷಗಳ ಅವಧಿಯಲ್ಲಿ ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಈ ಅದ್ಭುತ ಗುಹಾ ದೇವಾಲಯ ಸಂಕೀರ್ಣ ರೂಪುಗೊಂಡಿದೆ. ಒಟ್ಟು 34 ಗುಹೆಗಳು ಇಲ್ಲಿ ನಾವು ಕಾಣಬಹುದು. ಅವುಗಳಲ್ಲಿ 12 ಬೌದ್ಧ, 17 ಹಿಂದೂ ಮತ್ತು 5 ಜೈನ ಪರಂಪರೆಗೆ ಸೇರಿವೆ. ಈ ವೈವಿಧ್ಯವೇ ಎಲ್ಲೋರದ ವಿಶೇಷತೆ. ಒಂದೇ ಬೆಟ್ಟದ ಒಳಗೆ 3 ಧರ್ಮಗಳ ಕಲಾತ್ಮಕ ಅಭಿವ್ಯಕ್ತಿ, ಸಹಬಾಳ್ವೆಯ ಸಾಕ್ಷ್ಯ ನಾವು ಕಾಣಬಹುದು. ಇನ್ನು ಇಲ್ಲಿನ ಏಕಶಿಲೆಯ ಅದ್ಭುತ ಅಂದ್ರೆ ಎಲ್ಲೋರದಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಹೆಜ್ಜೆಗಳನ್ನ ಹಾಕುವಂತಹದ್ದು ಸಂಖ್ಯೆ 16ರ ಗುಹೆಯ ಹತ್ತಿರ. ಇದು ಶಿವನ ವಾಸಸ್ಥಾನವಾದಂತಹ ಕೈಲಾಸವನ್ನ ಪ್ರತಿನಿಧಿಸುವಂತಹ ದೇವಾಲಯ. ಜಗತ್ ಪ್ರಸಿದ್ಧವಾದ ಕೈಲಾಸ ದೇವಾಲಯ ವಿಶ್ವದ ಅತ್ಯಂತ ಶ್ರೇಷ್ಠ ಏಕಶಿಲಾ ನಿರ್ಮಾಣಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮೇಲಿನಿಂದ ಕೆಳಗೆ ಕೊರೆದು ರೂಪಿಸಿದ ಈ ಮಹಾಕಾರ್ಯ ಶಿಲ್ಪಿಗಳ ತಾಳ್ಮೆ ಮತ್ತು ತಾಂತ್ರಿಕ ನಿಪುಣತೆಯ ಪರಾಕಾಷ್ಠೆ ಅನ್ನಬಹುದು. ರಾಷ್ಟ್ರಕೂಟ ರಾಜರ ಆಶ್ರಯದಲ್ಲಿ 7 ತಲೆಮಾರುಗಳ ಶಿಲ್ಪಿಗಳು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರೆಂದು ಹೇಳಲಾಗುತ್ತದೆ. ಇಲ್ಲಿನ ವಿಶೇಷವೇನೆಂದರೆ ಹೊರಗಿನಿಂದ ತರಲಾದ ಯಾವುದೇ ಶಿಲ್ಪವನ್ನ ತಂದು ಸ್ಥಾಪನೆ ಮಾಡಿಲ್ಲ. ಬೆಟ್ಟದ ಬಂಡೆಯನ್ನೇ ಮೃದುವಾಗಿ ಶ್ರದ್ಧೆಯಿಂದ ಕೆತ್ತಿ ದೇವತೆಗಳ ಅನೇಕ ಮೂರ್ತಿಗಳನ್ನ ರೂಪಿಸಿದ್ದಾರೆ. ಇನ್ನು ಇಲ್ಲಿನ ವಿಶ್ವಕರ್ಮನ ಚೈತ್ಯ ಮಂಟಪ ನೋಡಬಹುದು. ಆದರೆ ಎಲ್ಲೋರದ ಆತ್ಮವನ್ನ ಅರಿಯಲು ಕೇವಲ ಕೈಲಾಸನಾಥ ದೇವಾಲಯ ಸಾಕಾಗೋದಿಲ್ಲ. ಗುಹೆ ಸಂಖ್ಯೆ 10ರಲ್ಲಿ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಚೈತ್ಯ ಮಂಟಪ ಮತ್ತೊಂದು ಅನುಭವದ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ದೇವಶಿಲ್ಪಿ ವಿಶ್ವಕರ್ಮನ ಹೆಸರಿನಿಂದ ಕರೆಯಲಾಗುವ ಈ ಏಕಶಿಲಾ ಗುಹಾಲಯದ ಮುಂಭಾಗ ಕಲಾತ್ಮಕ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ನಿರ್ಮಿತವಾದಂತಹ ಈ ಚೈತ್ಯಾಲಯದಲ್ಲಿ ಧರ್ಮಚಕ್ರ ಮುದ್ರೆಯಲ್ಲಿ ಉಪದೇಶಿಸುತ್ತಿರುವ 15 ಅಡಿ ಎತ್ತರದ ಬುದ್ಧನ ವಿಗ್ರಹ ಇದೆ. ಮೇಲಿನ ಮಹಡಿಯಲ್ಲಿ ತಥಾಗತನ ಉಲ್ಲೇಖವಿರುವಂತಹ ಪಾಲಿ ಭಾಷೆಯ ಶಾಸನವೂ ಕೂಡ ಕಾಣಸಿಗುತ್ತೆ. ಕುದುರೆಯ ಲಾಲದ ಆಕಾರದ ಕಿಟಕಿಯ ಮೂಲಕ ಒಳ ನುಗ್ಗುವ ಬೆಳಕು ನೇರವಾಗಿ ಬುದ್ಧನ ಮುಖದ ಮೇಲೆ ಬೀಳುತ್ತೆ.
ಆ ಮೃದುವಾದ ಅರೆ ಬೆಳಕಿನಲ್ಲಿ ಬುದ್ಧನ ಶಾಂತ ಮುಖಭಾವ ಮನಸ್ಸಿನ ಒಳಗೆ ಗೊಂದಲವನ್ನೇ ಕರಗಿಸುವಂತೆ ಅನಿಸುತ್ತೆ. ಇನ್ನು ಗುಹೆಯ ಒಳಗೆ 18 ಅಷ್ಟಭುಜಾಕೃತಿಯ ಕಂಬಗಳಿದ್ದು ಅವುಗಳ ಮೇಲೆ 2 ಹಂತಗಳಲ್ಲಿ ಕೆತ್ತಿದ ವಿವಿಧ ಮೂರ್ತಿಗಳು ಕಣ್ಣಿಗೆ ನಮಗೆ ಹಬ್ಬವನ್ನೇ ಉಂಟು ಮಾಡ್ತವೆ. ಮರದ ತುಂಡುಗಳನ್ನು ಜೋಡಿಸಿ ಮಾಡಿರುವಂತೆ ಕಾಣುವ ಚಾವಣಿಯ ವಿನ್ಯಾಸವು ಕಲ್ಲಿನಲ್ಲೇ ಮೂಡಿರುವಂತಹ ಶಿಲ್ಪ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಒಳಗೆ ನಾವು ಮಾತಾಡಿದರೆ ಅದು ಅನುಕರಣಿತವಾಗಿ ಹಲವು ಬಾರಿ ಮರಳಿ ಬರುತ್ತೆ. ಓಂ ಎಂಬ ಮಂತ್ರೋಚ್ಚಾರಣೆ ಇಲ್ಲಿ ಅಲೌಕಿಕ ಅನುಭೂತಿಯನ್ನೇ ನಮಗೆ ಉಂಟು ಮಾಡುತ್ತೆ. ಎಲ್ಲರ ಕೇವಲ ಪುರಾತತ್ವ ತಾಣವಲ್ಲ, ಇದು ಜೀವಂತ ಭಕ್ತಿಯ ಕೇಂದ್ರವೂ ಕೂಡ ಆಗಿದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಗ್ರೀಷ್ಮೇಶ್ವರ ದೇವಾಲಯ ಇಲ್ಲಿಯೇ ನೆಲೆಗೊಂಡಿದೆ. ಮಹಾರಾಷ್ಟ್ರದ 5 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಈ ಕ್ಷೇತ್ರ ಅನೇಕ ಶತಮಾನಗಳಿಂದ ಯಾತ್ರಾರ್ಥಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ. ಇಂದಿನ ದಿನಗಳಲ್ಲಿ ಕೆಲವು ಗುಹೆಗಳಲ್ಲಿ ಯೋಗಿಗಳು ತಪಸ್ಸು ಮಾಡುತ್ತಿದ್ದರೆಂದು ಕೂಡ ಸ್ಥಳೀಯರು ಹೇಳ್ತಾರೆ. ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಎಲ್ಲೋರ ಪ್ರವಾಸಿಗರಿಗೆ ಕೇವಲ ವೀಕ್ಷಣೆಯ ಅನುಭವವನ್ನಲ್ಲ, ಒಳನೋಟದ ಪ್ರಯಾಣವನ್ನು ಕೂಡ ನೀಡುತ್ತೆ. ಕೈಲಾಸನಾಥ ದೇವಾಲಯದ ವೈಭವಕ್ಕೆ ಮಾರು ಹೋಗುವುದು ಸಹಜ. ಆದರೆ 10ನೇ ಗುಹೆಯ ಚೈತ್ಯ ಮಂಟಪದಲ್ಲಿ ಕ್ಷಣಕಾಲ ಮೌನವಾಗಿ ನಿಂತು ಬುದ್ಧನ ಮುಖದ ಶಾಂತಿಯನ್ನು ನೋಡುವಾಗ ಮಾತ್ರ ಎಲ್ಲೋರದ ಆತ್ಮವನ್ನ ಸ್ಪರ್ಶಿಸಿದಂತಹ ಅನುಭವ ನಮಗೆ ಆಗುತ್ತೆ. ಕಲ್ಲಿನಲ್ಲಿ ಕೆತ್ತಿದ ದೇವಾಲಯಗಳಿಗಿಂತ ಹೆಚ್ಚಾಗಿ ಇದು ಕಾಲದ ಧ್ಯಾನ ಸ್ಥಿತಿ. ಎಲ್ಲೋರ ಇತಿಹಾಸವನ್ನು ನೋಡಲು ಮಾತ್ರ ಅಲ್ಲ, ಅನುಭವಿಸಲು ಹೋಗಬೇಕಾದಂತಹ ಸ್ಥಳ ಸ್ನೇಹಿತರೆ. ಇದನ್ನ 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಅಂತ ಕೂಡ ಘೋಷಣೆ ಮಾಡಿದೆ. ಇನ್ನು ಸ್ನೇಹಿತರೆ, ಎಲ್ಲೋರ ಧರ್ಮ ಮತ್ತು ಶಿಲ್ಪಕಲೆಗಳ ಸಂಗಮ ಅಂತಾನೆ ಹೇಳಬಹುದು. ಇನ್ನು ಎಲ್ಲೋರದ ಪ್ರಸಿದ್ಧ ಕೈಲಾಸ ದೇವಾಲಯವನ್ನ ಗುಹೆ 16ರಲ್ಲಿ ನಾವು ಕಾಣ್ತೀವಿ. 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜವಂಶದ ದೊರೆ 1ನೇ ಕೃಷ್ಣ ಕ್ರಿಸ್ತಶಕ 756-773ರಲ್ಲಿ ನಿರ್ಮಿಸಿದನು ಅಂತ ಹೇಳಲಾಗುತ್ತೆ. ಇದು ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಇದ್ದು ಬೃಹತ್ ಏಕಶಿಲಾ ರಚನೆ ಆಗಿದ್ದು ಮೇಲಿನಿಂದ ಕೆಳಕ್ಕೆ ಬಸಾಲ್ಟ್ ಬಂಡೆಯನ್ನ ಕೊರೆಯುವ ಮೂಲಕ ನಿರ್ಮಿಸಿದಂತಹ ಅದ್ಭುತವಾದಂತಹ ವಾಸ್ತುಶಿಲ್ಪವಾಗಿದೆ. ಇನ್ನು ಈ ದೇವಾಲಯವನ್ನ ರಾಷ್ಟ್ರಕೂಟ ರಾಜ ಕೃಷ್ಣ 1ನೇ ಕೃಷ್ಣ ನಿರ್ಮಾಣ ಮಾಡ್ದ. ಇದು ಎಲ್ಲೋರ ಗುಹೆಗಳು ಮಹಾರಾಷ್ಟ್ರ ಗುಹೆ ಸಂಖ್ಯೆ 16ರಲ್ಲಿ ನಾವು ಕಾಣಬಹುದು. ದ್ರಾವಿಡ ವಾಸ್ತುಶಿಲ್ಪಿಯನ್ನ ಒಳಗೊಂಡಿರುವಂತಹ ಈ ದೇವಾಲಯದ ವಿಶೇಷತೆ ಅಂದ್ರೆ 2000 ಟನ್ ಬಂಡೆಯನ್ನ ಕೆಳಕ್ಕೆ ಕೊರೆಯುವ ಮೂಲಕ ನಿರ್ಮಿಸಲಾಗಿದೆ. ಶಿವನಿಗೆ ಸಮರ್ಪಿತವಾದಂತಹ ದೇವಾಲಯ ಇದು. ಕೈಲಾಸ ಪರ್ವತದ ಪ್ರತೀಕ ಇದು. ಈ ದೇವಾಲಯವು ಅಂದಾಜು 100 ವರ್ಷಗಳ ಕಾಲ, ಹಲವು ದಶಕಗಳ ಕಾಲ ನಿರ್ಮಾಣಗೊಂಡಿದೆ ಅಂತ ಕೂಡ ನಂಬಲಾಗಿದೆ. ಇನ್ನು ನೀವೇನಾದ್ರೂ ಈ ಜಾಗಕ್ಕೆ ಭೇಟಿಯನ್ನ ಕೊಟ್ರೆ ಅಂದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲೋರ ಗುಹಾಂತರ ದೇವಾಲಯಗಳಿಗೆ ನೀವು ಭೇಟಿಯನ್ನ ಕೊಟ್ರೆ 6ರಿಂದ 10ನೇ ಶತಮಾನದವರೆಗಿನ ಅದ್ಭುತ ಬಂಡೆ ಕೆತ್ತನೆಯ ವಾಸ್ತುಶಿಲ್ಪಗಳನ್ನ ಕಾಣಬಹುದು. ಯುನೆಸ್ಕೋ ಅಂದ್ರೆ ವಿಶ್ವ ಪರಂಪರೆಯ ತಾಣವಾಗಿರುವಂತಹ ಇಲ್ಲಿನ 34 ಗುಹೆಗಳು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಸಮರ್ಪಿತವಾಗಿವೆ. ವಿಶೇಷವಾಗಿ ರಾಷ್ಟ್ರಕೂಟರ ಕಾಲದ ಏಕಶಿಲಾ ವಿನ್ಯಾಸದ ಕೈಲಾಸನಾಥ ದೇವಾಲಯವು ಗುಹೆ 16ರಲ್ಲಿ ಕಾಣಬಹುದು. ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಾಲಯವನ್ನ. ಇನ್ನು ಎಲ್ಲೋರ ಗುಹಾಂತರ ದೇವಾಲಯಗಳ ಪ್ರಮುಖ ವಿಶೇಷತೆಗಳು ಅಂದ್ರೆ ಸ್ಥಳ ಮತ್ತು ನಿರ್ಮಾಣ. ಈ ಗುಹೆಗಳು ಸಹ್ಯಾದ್ರಿ ಬೆಟ್ಟಗಳ ವ್ಯಾಪ್ತಿಯಲ್ಲಿ ಇದ್ದು ಅಗ್ನಿ ಪರ್ವತ ಜನ್ಯ ಬೆಸಾಲ್ಟ್ ಶಿಲೆಗಳಲ್ಲಿ ಕೊರೆಯಲ್ಪಟ್ಟಿವೆ. ಇನ್ನು ಇಲ್ಲಿ ಧಾರ್ಮಿಕ ವೈವಿಧ್ಯತೆ ಅಂದ್ರೆ 34 ಗುಹೆಗಳನ್ನ ನಾವು 3 ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. 1ನೇದು ಬೌದ್ಧ ಗುಹೆಗಳು 1ರಿಂದ 12ರಲ್ಲಿ ಆರಂಭಿಕ ಗುಹೆಗಳಾಗಿವೆ. ಇವುಗಳಲ್ಲಿ ವಿಹಾರ ಮತ್ತು ಚೈತ್ಯಾಲಯಗಳನ್ನ ಕಾಣಬಹುದು. ನಂತರ ಬರುವಂತಹದ್ದು ಹಿಂದೂ ಗುಹೆಗಳು. ಇವು 13ರಿಂದ 29 ಗುಹೆಗಳಲ್ಲಿ 29ನೇ ಗುಹೆಗಳಲ್ಲಿ ಕಾಣಬಹುದು. ಇಲ್ಲಿ ಶಿವ, ವಿಷ್ಣು, ದುರ್ಗಿಯರ ಕೆತ್ತನೆಗಳಿರುವಂತಹ ದೇವಾಲಯಗಳನ್ನ ಮೂರ್ತಿಗಳನ್ನ ನಾವು ಕಾಣಬಹುದು. ಇಲ್ಲಿನ ಮುಖ್ಯ ಆಕರ್ಷಣೆ ಅಂದ್ರೆ ಕೈಲಾಸನಾಥ ದೇವಾಲಯ. ಇನ್ನು ಜೈನ ಗುಹೆಗಳು ನಾವು
30ರಿಂದ 34ನೇ ಗುಹೆಯಲ್ಲಿ ಕಾಣಬಹುದು. ಯಾದವರ ಕಾಲದಲ್ಲಿ ನಿರ್ಮಿಸಲಾದ ಈ ಗುಹೆಗಳು ಅತ್ಯಂತ ನವಿರಾದ ಕೆತ್ತನೆಗಳನ್ನು ಒಳಗೊಂಡಿವೆ. ಕೈಲಾಸನಾಥ ದೇವಾಲಯ ಗುಹೆ 16ರಲ್ಲಿ ನಾವು ಕಾಣಬಹುದು. ಇದು ವಿಶ್ವದ ಅತಿದೊಡ್ಡ ಏಕಶಿಲಾ ರಚನೆ ಎಂದು ಕರೆಯಲ್ಪಡುತ್ತದೆ. ಇದನ್ನ ಒಂದು ಬೃಹತ್ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆಯುವ ಮೂಲಕ ನಿರ್ಮಾಣ ಮಾಡಿದ್ದಾರೆ. ಇದನ್ನ ರಾಷ್ಟ್ರಕೂಟ ರಾಜ ಕೃಷ್ಣ ಒಂದು ನಿರ್ಮಿಸಿದನು ಅಂತ ಹೇಳಲಾಗುತ್ತೆ. 400 ವರ್ಷಗಳಿಗೂ ಹೆಚ್ಚು ಕಾಲ ನಡೆದ ಈ ನಿರ್ಮಾಣವು ಪ್ರಾಚೀನ ಭಾರತದ ಕಲೆ, ತಂತ್ರಜ್ಞಾನ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ.